ಸುಳ್ಳು ಪ್ರಕರಣವನ್ನು ಯಾರು ನಿಮ್ಗೆ ರಿಪೋರ್ಟ್ ಮಾಡಿದ್ರು 16 ಕೇಸುಗಳು ಜೋಶಿಯವರೇನು ಜಡ್ಜಾ ಅಂತ ಕೇಳಿದ್ರಲ್ಲ, ನೀವೇನು ಜಡ್ಜ್ ಆಗಿದ್ದೀರಿ ಸಿದ್ದರಾಮಯ್ಯನವ್ರು? ಈ ಮಾತನಾಡಬೇಕಾದ್ರೆ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು. ರಾಜಕೀಯದಲ್ಲಿಯೂ ಕೂಡ ನಾನು ಅತ್ಯಂತ ಗೌರವದಿಂದ ಹೇಳ್ತೇನೆ, ನಮಗಿಂತ ಸೀನಿಯರ್ ನೀವು, ಲಾಯರ್ ಆಗಿದ್ದು, ಕಾನೂನನ್ನು ಓದ್ದವರು, ಮುಖ್ಯಮಂತ್ರಿ 2ನೇ ಸರ್ತಿ ಮುಖ್ಯಮಂತ್ರಿ. ಇದಕ್ಕಿಂತ ಮೊದಲು ಅನೇಕ ಸಾರಿ ಬಜೆಟ್ ಮಂಡಿಸಿದಿರಿ. ನಿಮಗೆ ಜ್ಞಾನ ಬೇಡವಾ ಏನು ಮಾತಾಡಬೇಕೇನಿಲ್ಲ ಅಂತ? ನಾನು ವೆರಿಫೈ ಮಾಡ್ತೀನಿ, ಯಾಕೆ ಹಿಡಿದಿದ್ದಾರೆ, ಅವ್ರದ್ದು ಏನು ಕೇಸುಗಳಿದೆ, ಇದನ್ನು ಹೇಳೋದು ಬೇಡವಾ? ನೀವು ಸರಿಯಾಗಿ ನೋಡ್ಕೊಂಡು ನಿಮ್ಮ ಕಡೆ ಒಬ್ಬರ IG ಇಂಟೆಲಿಜೆನ್ಸ್ ಅವರೇ ಇರ್ತಾರೆ, ಇದನ್ನು ಸರಿಯಾಗಿ ನೋಡಪ್ಪ ವೆರಿಫೈ ಮಾಡಿಕೊಡೋಂಥ ಆಫೀಸರಿಗೆ ಹೇಳೋದು ಬೇಡವಾ ನಿಮಗೆ? ಈಗಾದರೂ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನಿಮಗೇನಾದರೂ ಸ್ವಲ್ಪ ಆದರೂ ಸಾರ್ವಜನಿಕ ಬದುಕಿನ ಮಾನ ಮರ್ಯಾದೆ ಅಂಜಿಕೆ ಅನ್ನೋದಿದ್ದರೆ ನೀವು ಮೊದಲು ಅದನ್ನು ಕೊಟ್ಟಿದ್ದಕ್ಕೆ ಆ ರೀತಿ ಯಾವುದೇ ಕೇಸುಗಳು ಇರಲಿಲ್ಲ ಅಂದರೂ ಸಹಿತ ಅವನ ಮೇಲೆ ಕೇಸುಗಳು ಪೆಂಡಿಂಗ್ ಇದೆ ಅಂತ ಹೇಳಿ ಕೊಟ್ಟಿದ್ದಕ್ಕೆ ನಂತರದಲ್ಲಿ ನೀವು ಅವನ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದಕ್ಕೆ ಕ್ಷಮೆ ಕೇಳಬೇಕು. ಮತ್ತು ನಿಮಗೆ ಯಾರು ಈ ಡೀಟೇಲ್ಸನ್ನು ಕೊಟ್ಟರೋ ಅವ್ರ ಮೇಲೆ ಕ್ರಮವನ್ನು ನೀವು ಕೈಗೊಳ್ಬೇಕು. ಸುಳ್ಳು ಪ್ರಕರಣವನ್ನು ಯಾರು ನಿಮ್ಗೆ ರಿಪೋರ್ಟ್ ಮಾಡಿದ್ರು 16 ಕೇಸುಗಳು ಜೋಶಿಯವರೇನು ಜಡ್ಜಾ ಅಂತ ಕೇಳಿದ್ರಲ್ಲ, ನೀವೇನು ಜಡ್ಜ್ ಆಗಿದ್ದೀರಿ ಸಿದ್ದರಾಮಯ್ಯನವ್ರು? ಈ ಮಾತನಾಡಬೇಕಾದ್ರೆ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು. ರಾಜಕೀಯದಲ್ಲಿಯೂ ಕೂಡ ನಾನು ಅತ್ಯಂತ ಗೌರವದಿಂದ ಹೇಳ್ತೇನೆ, ನಮಗಿಂತ ಸೀನಿಯರ್ ನೀವು, ಲಾಯರ್ ಆಗಿದ್ದು, ಕಾನೂನನ್ನು ಓದ್ದವರು, ಮುಖ್ಯಮಂತ್ರಿ 2ನೇ ಸರ್ತಿ ಮುಖ್ಯಮಂತ್ರಿ. ಇದಕ್ಕಿಂತ ಮೊದಲು ಅನೇಕ ಸಾರಿ ಬಜೆಟ್ ಮಂಡಿಸಿದಿರಿ. ನಿಮಗೆ ಜ್ಞಾನ ಬೇಡವಾ ಏನು ಮಾತಾಡಬೇಕೇನಿಲ್ಲ ಅಂತ? ನಾನು ವೆರಿಫೈ ಮಾಡ್ತೀನಿ, ಯಾಕೆ ಹಿಡಿದಿದ್ದಾರೆ, ಅವ್ರದ್ದು ಏನು ಕೇಸುಗಳಿದೆ, ಇದನ್ನು ಹೇಳೋದು ಬೇಡವಾ? ನೀವು ಸರಿಯಾಗಿ ನೋಡ್ಕೊಂಡು ನಿಮ್ಮ ಕಡೆ ಒಬ್ಬರ IG ಇಂಟೆಲಿಜೆನ್ಸ್ ಅವರೇ ಇರ್ತಾರೆ, ಇದನ್ನು ಸರಿಯಾಗಿ ನೋಡಪ್ಪ ವೆರಿಫೈ ಮಾಡಿಕೊಡೋಂಥ ಆಫೀಸರಿಗೆ ಹೇಳೋದು ಬೇಡವಾ ನಿಮಗೆ? ಈಗಾದರೂ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನಿಮಗೇನಾದರೂ ಸ್ವಲ್ಪ ಆದರೂ ಸಾರ್ವಜನಿಕ ಬದುಕಿನ ಮಾನ ಮರ್ಯಾದೆ ಅಂಜಿಕೆ ಅನ್ನೋದಿದ್ದರೆ ನೀವು ಮೊದಲು ಅದನ್ನು ಕೊಟ್ಟಿದ್ದಕ್ಕೆ ಆ ರೀತಿ ಯಾವುದೇ ಕೇಸುಗಳು ಇರಲಿಲ್ಲ ಅಂದರೂ ಸಹಿತ ಅವನ ಮೇಲೆ ಕೇಸುಗಳು ಪೆಂಡಿಂಗ್ ಇದೆ ಅಂತ ಹೇಳಿ ಕೊಟ್ಟಿದ್ದಕ್ಕೆ ನಂತರದಲ್ಲಿ ನೀವು ಅವನ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದಕ್ಕೆ ಕ್ಷಮೆ ಕೇಳಬೇಕು. ಮತ್ತು ನಿಮಗೆ ಯಾರು ಈ ಡೀಟೇಲ್ಸನ್ನು ಕೊಟ್ಟರೋ ಅವ್ರ ಮೇಲೆ ಕ್ರಮವನ್ನು ನೀವು ಕೈಗೊಳ್ಬೇಕು.